ಹಾಗಾದ್ರೆ ಹೊಸ ಮನೆಗೆ ಯಾವಾಗ ಶಿಫ್ಟ್ ಆಯ್ತೀರಾ? ಹೇಳ್ತೇನೆ. ಅಮ್ಮ, ಹಾಲು ಕುಸ್ಬೇಕು, ಗೃಹ ಪ್ರವೇಶ ಮಾಡಬೇಕು, ಅದಕ್ಕಿಂತ ಮುಂಚೆ ಮುಹೂರ್ತ ನೋಡಬೇಕು. ಈಗಲೇ ಪುರೋಹಿತರಿಗೆ ಫೋನ್ ಮಾಡಿ ಯಾವ ಮುಹೂರ್ತ ಚೆನ್ನಾಗಿದೆ ಅಂತ ಕೇಳ್ಬಿಡಮ್ಮ, ತಡ ಮಾಡಬೇಡ ಪ್ಲೀಸ್. ಹೇಳ್ತೀನಿ. ಹರಿ, ಆದಷ್ಟು ಬೇಗ ಹೊಸ ಮನೆಗೆ ಶಿಫ್ಟ್ ಆಗಬೇಕು. ಏನಂತೀಯ? ಅಪ್ಪ, ಎಷ್ಟೊಂದು ಕೆಲಸ ಇದೆ. ಫಸ್ಟು ಪ್ಯಾಕಿಂಗ್ ಮಾಡ್ಕೊಳ್ಬೇಕು, ಗೃಹ ಪ್ರವೇಶಕ್ಕೆ ಯಾರನ್ನ ಕರಿಬೇಕು ಅಂತ ಲಿಸ್ಟ್ ಮಾಡಬೇಕು, ಒಳ್ಳೆ ಕೇಟ್ರಿಂಗ್ ಹೇಳಬೇಕು. ಅಪ್ಪ ಅಮ್ಮ, ಗೃಹ ಪ್ರವೇಶನ ಗ್ರ್ಯಾಂಡ್ ಆಗಿ ಮಾಡೋಣ, ಏನಂತೀರಾ? ಸಿಂಚು, ಈ ಗ್ರ್ಯಾಂಡ್ ಆಗಿ ಆಡಂಬರ ಎಲ್ಲ ಏನು ಬೇಡ ಕಣವ. ನಾವು ಸೇರ್ಕೊಂಡು ಪೂಜೆ ಮಾಡಿ ಆಲುಕ್ಸನ ಅಷ್ಟೇ ಸಾಕು. ಯಾಕಣ್ಣ ಈ ಥರ ಅಂತ್ಯ? ನಮ್ಮನೆ ಗೃಹ ಪ್ರವೇಶನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನನ್ಗೆ ಆಸೆ ಇರಲ್ವಾ? ಸಿಂಚು, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳವ. ನಾನು ಹೇಳ್ತಿರೋದು ಎಲ್ಲರೂ ಒಳ್ಳೇದಕ್ಕೆಯ ಅಲ್ಲ ಕಣವ. ಮೊದಲೇ ಆಪೋಸಿಷನ್ ಪಾರ್ಟಿಯವ್ರಿಗೆ ನಮ್ಮನ್ನ ಕಂಡ್ರೆ ಆಗೋದಿಲ್ಲ. ಜವರೇಗೌಡರು ಮಿನಿಸ್ಟರ್ ಆಯ್ತಿದಂಗೆ ಮನೆ ತಗೊಂಡ್ರು, ಸೈಟ್ ತಗೊಂಡ್ರು, ಜಮೀನು ತಗೊಂಡ್ರು ಅಂದರೆ ಅವ್ರು ಕಣ್ಣು ಬೀಳೋದಿಲ್ವೇ? ಅವ್ರು ಸುಮ್ಮನೆ ಮೀಡಿಯಾದವ್ರಿಗೆಲ್ಲ ಚುಚ್ಕೊಟ್ಟು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಕಣವ. ಮೊದಲೇ ಇರೋದು ಪಕ್ಷದವರು ಸರಿ ಇಲ್ಲ, ಏನಾದರೂ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಆಡ್ಕೊಳ್ಳೋರು ಬಾಯಿಗೆ ಸಿಕ್ಕಾಕಳ್ದೇ ಇರೋದು ಒಳ್ಳೇದಲ್ವೇ? ಅದನ್ನೇ ಅಲ್ವೇ ನಿಮ್ಮ ಅಣ್ಣ ಹೇಳ್ತಿರೋದು. ನೀವು ಹೇಗೆ ಹೇಳ್ತಿರೋ ಆ ಥರ ಅಪ್ಪ. ಗೃಹ ಪ್ರವೇಶನ ಸಿಂಪಲ್ ಆಗಿ ಮಾಡಿ ಮನೆ ಶಿಫ್ಟ್ ಆಗ್ತೀವಿ. ಸರಿ ಕಣವ. ಥ್ಯಾಂಕ್ ಯು. ಇಲ್ಲೇನೋ ಇವರು ಸಿಂಚನಾಗೆ ಹರಿಗೆ ಮನೆ ಕೊಡಿಸ್ತಿದ್ದಾರೆ, ಆದ್ರೆ ಅಲ್ಲಿ ನಮ್ಮ ಮನೆ ಎರಡಾಗುತ್ತಲ್ಲ. ಹರಿ, ಏನಿದೆಲ್ಲ? ಇದ್ದಕ್ಕಿದ್ದ ಹಾಗೆ ಮನೆ ಶಿಫ್ಟ್ ಮಾಡ್ತಿದ್ದೀರಾ, ಏನಾಯ್ತು? ಅದು ಜಾನು ಕಾರ್ಯ ಆಗ್ತಿದ್ದ ಹಾಗೆ ಎಲ್ಲ ಸಡನ್ನಾಗಿ ಆಗೋಯ್ತಕ್ಕ. ನಾನೇನು ಮಾಡೋಕ್ಕಾಗಲಿಲ್ಲ. ಅಲ್ಲ ಹರಿ, ಅಪ್ಪ ಅಮ್ಮನ ಜೊತೆ ಎಲ್ಲರೂ ಒಟ್ಟಿಗೆ ಇದ್ದಾಗ ಚೆನ್ನಾಗೇ ಇತ್ತಲ್ವಾ? ಅವ್ರ ಕನ್ಸು ಕೂಡ ಕೂಡು ಕುಟುಂಬನೇ ಅಲ್ವಾ? ಈಗ ಎಲ್ಲರೂ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ತುಂಬಿದ ಮನೆ ಒಡ್ದಂಗಾಗಲ್ವಾ? ನಾನು ಇದನ್ನೇ ಯೋಚನೆ ಮಾಡಿದ್ದೆ, ಸಂತೋಷನಗೂ ಹೇಳಿದೆ. ಆದರೆ ಅವನ ಬಗ್ಗೆ ನಿನ್ಗೆ ಗೊತ್ತಲ್ವ ಅಕ್ಕ, ಹಠಕ್ಕೆ ಬಿದ್ದಿದ್ದ ಅವನು. ಸಿಂಚನವನು ಅಷ್ಟೇ ಅಕ್ಕ, ಯಾವುದೋ ಸಣ್ಣ ವಿಚಾರಕ್ಕೆ ಅದಕ್ಕೆ ಜೊತೆ ಜಾನು ಕಾರ್ಯ ದಿನ ಸಿಕ್ಕಾಪಟ್ಟೆ ಜಗಳ ಆಡ್ಬಿಟ್ಲು. ಜಾನು ಕಾರ್ಯ ಮುಗಿದಿದ್ದ ಹಾಗೆ ನಾವಿಬ್ಬರು ಬೇರೆ ಮನೆ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ಬಿಟ್ಲು. ನಾನು ಏನು ಮಾಡುವಂತೆ ಅಕ್ಕ? ಹರಿ, ಹಾಗಲ್ಲ. ಚಿಕ್ಕವರಿದ್ದಾರಿಂದನೂ ಒಟ್ಟಿಗೆ ಪಡೆದ್ವಿ, ತುಂಬ ಚೆನ್ನಾಗಿತ್ತು. ಮತ್ತೆ ಸರಿಯಾಗಿರೋದು ಕೂಡ. ಹೌದು, ನಾನೇನು ಮಾಡಲಿ? ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗಿದೆ. ತುಂಬ ತುಂಬ ಸಹಾಯಕ್ಕೆ ಮಾಡ್ಬಿಟ್ಟಿದ್ದೀನಿ ನಾನು. ಸಾರಿ ಅಕ್ಕ. ಹರಿ, ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ. ನನ್ನ ಕೈಲಾಗಿದ್ದ ನಾನು ಮಾಡ್ತೀನಿ ಅಕ್ಕ. ಇದಕ್ಕಿಂತ ನಾನೇನೇನು ಮಾಡೋಕ್ಕಾಗಲ್ಲ ಅಕ್ಕ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಚಂದನಾ, ನೀರು ತಗೊಂಡ್ ಬಾಮ್ಮ. ಬಂದೆ ಸರ್. ನೀರು ಅಲ್ಲಿಡಮ್ಮ. ಕೊಡು. ಸರ್, ಅದು ನಿಮ್ಮ ತಂದೆಯವರು ಮೊದಲಿಂದನೂ ಹೀಗೆನಾ? ನೀವು ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋ ಪ್ರಯತ್ನನೇ ಮಾಡಲಿಲ್ವಾ?
ಎಲ್ಲ ಥರದ ಚಿಕಿತ್ಸೆ ಕೊಡಿಸಿದ್ಲು ಅಮ್ಮ. ಏನೂ ಪ್ರಯೋಜನ ಆಗಲಿಲ್ಲ. ಆದರೆ ನಮ್ಮ ತಂದೆ ಮೊದಲಿಂದ ಹೀಗಿರಲಿಲ್ಲ. ಅಂದರೆ ಅದೊಂದು ದೊಡ್ಡ ಕತೆ. ನಮ್ಮ ತಂದೆ ಪ್ರೀತಿ ಒಳ್ಳೆತನನೇ ಅವ್ರ ಈ ಸ್ಥಿತಿಗೆ ಕಾರಣ ಆಗೋಯ್ತು. ನಾವು ನಮ್ಮ ಮನೆ ಹೆಣ್ಮಕ್ಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ವಿಶ್ವಾಸ ಮಮತೆಯಿಂದ ಬೆಳೆಸ್ತೀವಿ. ಆದರೆ ಯಾರೋ ಮೂರನೇ ಪ್ರೀತಿಗೆ ನಮ್ಮ ಪ್ರೀತಿ ವಿಶ್ವಾಸನ ಕ್ಷಣ ಮಾತ್ರದಲ್ಲಿ ಒದ್ದು ಹೊರಟೋಗ್ತಾರೆ. ನಮ್ಮ ತಂದೆ ಮಗಳು ಮಾಡಿದ ತಪ್ಪಿಗೆ ನಮ್ಮ ಮನೆ ಮಾನ ಮರ್ಯಾದೆ ಹಾಳಾಯಿತು. ನಮ್ಮ ಪ್ರೀತಿಗೆ ದ್ರೋಹ ಮಾಡಿಬಿಟ್ಲು ಅಂತ ಹೇಳಿ ನಮ್ಮ ತಂದೆ ಈ ಸ್ಥಿತಿ ಬಂದ್ಬಿಟ್ರಮ್ಮ. ಬೇಜಾರು ಮಾಡ್ಕೋಬೇಡಿ ಸರ್. ಇನ್ನೊಂದು ಸ್ವಲ್ಪ ನೀರು ಕೊಡ್ಲಾ? ಸಾಕಮ್ಮ. ಹಲೋ ಹರೀಶ, ನಾನು ಹೇಳಿದ್ದು ಏನು ಯೋಚನೆ ಮಾಡಿದ್ಯಾ? ಸಿಂಚನ ಹತ್ರ ಮಾತಾಡಿದ್ಯಾ? ಯಾವುದ್ರ ಬಗ್ಗೆನಾ? ಏನು ಅಶ್ವೇಗ್ ಮರೆತ್ಬಿಟ್ಯಾನ? ನಿನಗೆ ಅಪ್ಪನ ಅಮ್ಮನ ಅಂತ. ಓ ಅದಾ? ಯಾಕೋ ಏನೋ ಗೊತ್ತಿಲ್ಲ ಕಣೋ, ಯಾವುದಕ್ಕೂ ಸಿಂಚನ ಒಪ್ಕೋತಾನೇ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡು, ನೋಡೋಣ. ಇನ್ನೊಂದ್ಸಲ ಅವ್ರ ಹತ್ರ ಮಾತಾಡ್ತೀನಿ, ಒಪ್ಸಕ್ಕೆ ಟ್ರೈ ಮಾಡ್ತೀನಿ. ಬಿಲ್ಕುಲ್ ಒಪ್ಪಲ್ಲ ಅಂದರೆ ನಿನ್ನ ಹತ್ರ ಬಂದು ಹೇಳ್ತೀನಿ, ಸರಿನಾ? ಓಹೋ, ಚೆನ್ನಾಗಿದೆ ಕಣ ಇದು. ಹಾಂ, ಒಪ್ಪಿದ್ರು ನನ್ನ ಹತ್ರ ಬಂದು ಹೇಳ್ತೀಯ? ಹೌದು. ಒಪ್ಪಲಿಲ್ಲ ಅಂದರೂ ನನ್ನ ಹತ್ರ ಬಂದು ಹೇಳ್ತೀಯ? ಹೌದು. ಅದು ನನಗೆ ಬೇಕಾಗಿಲ್ಲ. ಹೇಗಾದರೂ ಮಾಡಿ ನೀನು ಅವಳನ್ನು ಒಪ್ಪಿಸ್ಲೇಬೇಕು. ಆಮೇಲೆ ನೀನು ನೈಸಾಗಿ ಜಾರ್ಕೊಂಡು ಆಗಲಿಲ್ಲ ಬ್ರೋ, ಅವಳು ಒಪ್ಪಲಿಲ್ಲ ಬ್ರೋ ಅಂತ ನಿನ್ನ ಜವಾಬ್ದಾರಿನ ನನ್ನ ತಲೆ ಕಟ್ಟಕ್ಕೆ ಬರಬೇಡ, ಆಯಿತಾ? ಸರಿ ಆಯ್ತು, ಹೇಗೋ ಮಾಡಿ ಅವಳನ್ನ ಒಪ್ಪಿಸ್ತೀನಿ. ನೋಡೋ, ಫಸ್ಟು ಯಾರನ್ನ ನಿನ್ನ ಜೊತೆ ಇಟ್ಕೋಬೇಕು, ಅಪ್ಪನೋ ಅಮ್ಮನೋ, ಅದನ್ನು ಡಿಸೈಡ್ ಮಾಡು. ಆಮೇಲೆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಆಯಿತಾ? ಹಾಂ, ಹೇಳಿದ್ನಲ್ಲ, ಅವಳ ಹತ್ರ ಇನ್ನೊಂದ್ಸಲ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡ್ತೀನಿ, ಓಕೆನಾ? ನನಗೇನೋ ಅಮ್ಮನೇ ನನ್ನ ಜೊತೆ ಇದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಅವಳನ್ನ ಕನ್ವಿನ್ಸ್ ಮಾಡ್ತೀನಿ, ಬಂದು ಹೇಳ್ತೀನಿ. ಆಯಿತು, ಏನೋ ಒಂದು ಡಿಸೈಡ್ ಮಾಡಪ್ಪ. ನಮಸ್ತೆ ಸರ್, ಕೂತ್ಕೊಳ್ಳಿ. ನೀವ್ಯಾಕೆ ಇಷ್ಟು ದೂರ ಬರೋಕೆ ಹೋದ್ರಿ ಸರ್? ಎನಿ ಅಪ್ಡೇಟ್ಸ್? ಅದೇ ಸರ್ಚಿಂಗಲ್ಲಿದ್ದೀವಿ ಸರ್. ಸರ್ಚಿಂಗಲ್ಲಿದ್ದೀರಿ ಅಂತ ನನಗೂ ಗೊತ್ತ್ರಿ. ಪ್ರತಿಫಲ ಏನು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ನಿಮ್ಮ ಬಾಸ್ ನಮ್ಮ ಮನೆಗೆ ಬಂದಿದ್ದಾಗ ನನ್ನ ವೈಫಿಗೆ ಹೋಲೋ ಬಾಡಿ ಸಿಕ್ಕಾಗ ಯಾರೋ ಒಬ್ಬ ವ್ಯಕ್ತಿ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಮಾಡಿದ್ದ ಅಂತ ಹೇಳಿದ್ರು. ಆ ವ್ಯಕ್ತಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನಿನ್ನೂ ಸಿಕ್ಕಿಲ್ಲ ಸರ್. ಅವನು ಸಮುದ್ರದಲ್ಲಿ ಮೀನು ಹಿಡಿಯೋಕೆ ಹೋಗಿದ್ದಾನಂತೆ. ಮೋಸ್ಟ್ಲಿ ನಾಳೆ ಬರ್ಬೋದು ಅಂತಿದ್ದಾರೆ. ಅವನು ಬಂದು ಆ ಫೋಟೋನ ಐಡೆಂಟಿಫೈ ಮಾಡಿ ಕನ್ಫರ್ಮ್ ಮಾಡಿದ್ರೆ ನಮ್ಮ ಮುಂದಿನ ಕೆಲಸ ಈಸಿ ಆಗುತ್ತೆ. ಅಲ್ರಿ, ಅವ್ನು ಬರೋವರೆಗೂ ಕೈ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಕಾಂಟ್ ಯೂಸ್ ಕಾಲ್ ಹಿಮ್ ನೌ? ಸರ್, ಈಗಲೂ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಲ್ ಮಾಡಿದ್ದೆ. ಅವ್ನ ನಂಬರ್ ನಾಟ್ ರೀಚೇಬಲ್ ಬರ್ತಾ ಇದೆ ಸರ್. ನೀವೇನು ವರಿ ಮಾಡ್ಕೊಂಬಿಡಿ ಸರ್. ಬರಿ ಮಾಡ್ಕೋಬೇಡಿ, ಸಾಧ್ಯ ಇಲ್ಲ ವರ್ಧನ್. ಜಾನ್ವಿಯವರು ನನ್ನ ಜೀವಾಳ ವರ್ಧನ್. ನನ್ನ ಹೆಂಡತಿ ಯಾವ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅಂತ ನನ್ನ ಮನಸ್ಸು ವಿಲಿವಿಲ್ಲ ಅಂತ ಒದ್ದಾಡ್ತಾ ಇದೆ. ಅದಕ್ಕೆ ಅಲ್ವೇನ್ರಿ ನಿಮ್ಮ ಕೆಲಸ ವಹಿಸಿದ್ರು ನಾನು ತಡೀಲಾರ್ದೆ ಇಲ್ಲಿವರೆಗೂ ಬಂದಿರೋದು. ಡೋಂಟ್ ಯು ಗೆಟ್ ಇಟ್? ಸರ್, ನಿಮ್ಮ ಸಿಚುವೇಶನ್ನು ನಮಗೂ ಅರ್ಥ ಆಗುತ್ತೆ ಸರ್. ನಾವು ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡ್ತೀವಿ. ಆ ವ್ಯಕ್ತಿ ಸಿಕ್ಕಿದ್ರೆ ಈ ಎಲ್ಲ ಅನುಮಾನಗಳಿಗೂ ಒಂದು ಎಂಡ್ ಸಿಗುತ್ತೆ. ನೀವು ಹೊರಡಿ ಸರ್. ವಿಷಯ ತಿಳಿಸಿದ ತಕ್ಷಣ ನಾನೇ ನಿಮಗೆ ಇನ್ಫಾರ್ಮೇಶನ್ ಕಳಿಸ್ಕೊಡ್ತೀನಿ. ಇಲ್ಲ ವರ್ಧನ್, ಆ ವ್ಯಕ್ತಿನ ನಾನು ನೋಡಿ ಮಾತಾಡಿಸೋವರೆಗೂ ನನಗೆ ಸಮಾಧಾನ ಇಲ್ಲ. ಸೊ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ.
ಸರಿ ಸರ್, ಅವನಿಗೆ ಕಾಯೋ ಬದಲು ಅವನಿಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಬರೋದಕ್ಕೆ ಹೇಳ್ತೀನಿ. ಅವನೇನಾದರೂ ಬಂದರೆ ನಮಗಿನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದು. ಮತ್ತು ಮೊದಲು ಆ ಕೆಲಸ ಮಾಡಿರಿ. ಚಂದನಾ, ಚಂದನ, ನಾನು ಈಗ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಮ್ಮ. ನಮ್ಮ ಯಜಮಾನ್ರೇನೋ ಇವತ್ತು ತುಂಬ ಸಮಾಧಾನವಾಗಿದ್ದರು, ಹಾಗಾಗಿ ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರು. ಆದರೆ ಇನ್ಯಾವತ್ತೂ ಆ ಥರ ಪ್ರಶ್ನೆಗಳನ್ನು ಅವ್ರನ್ನ ಕೇಳಬೇಡಮ್ಮ. ಯಾಕಮ್ಮ? ಅದನ್ನೆಲ್ಲ ನಾನು ಇನ್ನೊಂದು ಸಲ ಹೇಳ್ತೀನಿ. ನಮ್ಮ ಯಜಮಾನ್ರು ಒಳ್ಳೆಯವರೇ, ಆದರೆ ಅವ್ರ ತಂಗಿ ವಿಷಯ ಬಂದಾಗ ಮಾತ್ರ ಅದು ಎಲ್ಲಿಲ್ದಿರೋ ಕೋಪ ಬಂದ್ಬಿಡತ್ತೆ. ಅದಕ್ಕೆ ಇನ್ಮೇಲೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡು. ನೀನಾಗಿ ನೀನೇನು ಪ್ರಶ್ನೆಗಳನ್ನು ಕೇಳಬೇಡಮ್ಮ. ಸರಿ ಸರಿ. ಚಂದನ ಅವರೇ, ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಏನೋ ಕ್ಲೀನ್ ಮಾಡ್ತಾ ಇದ್ದೆ. ನಿಮ್ಗೊಂದು ವಿಷಯ ಗೊತ್ತಾ? ನೀವು ಕೊಟ್ಟಿದ್ದ ಐಡಿಯಾ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ನಾನು ಸುಬ್ಬನ ಬಗ್ಗೆ ತಿಳ್ಕೊಳೋದ್ರಲ್ಲಿ ಒಂಥರ ಮಜಾ ಇದೆ ನೋಡಿ. ಅವನೇನು ಹೇಳ್ದೆ ಹೋದ್ರೂ ಅವನ ಹತ್ರ ಚೆನ್ನಾಗೇ ಮಾತಾಡ್ತಿದ್ದಾನೆ. ಹೌದಾ? ಒಳ್ಳೇದಾಯಿತು. ಇನ್ನೂ ಅವ್ರ ಮನಸ್ಸಿನಲ್ಲಿ ಏನೇನಿದೆ, ಅವ್ರ ಇಷ್ಟಗಳನ್ನೆಲ್ಲ ಏನೇನು ಅಂತೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ಹಾಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮನಸ್ಸಿನ ಭಾವನೆನೂ ಅವ್ರಿಗೆ ಅರ್ಥ ಮಾಡಿಸಿ. ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳೋದು ಓಕೆ, ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅವನಿಗೆ ಯಾಕೆ ಗೊತ್ತಾಗಬೇಕು? ಅಯ್ಯೋ ತನ್ನೋರೆ, ಏನು ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ತಾನೇ ಅವ್ರು ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಸಾಧ್ಯ. ಕರೆಕ್ಟ್ ಅಲ್ವಾ? ನೆಕ್ಸ್ಟು ನನ್ನ ಮನಸ್ಸಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಬಿಡ್ತೀನಿ ಅವನಿಗೆ. ಹಾಗಂತ ಬರೀ ಬಾಯಿ ಮಾತಲ್ಲಿ ಹೇಳಬೇಡಿ, ಬೇರೆ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡಿ. ಅಂದರೆ ಒಂದು ಹುಡುಗಿ ಒಂದು ಹುಡುಗನ ಎಷ್ಟು ಇಷ್ಟಪಡೋಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾ ಇದ್ದೀರಾ ಅಂತ ತೋರಿಸಿ. ಖಂಡಿತವಾಗ್ಲೂ ತೋರಿಸ್ತೀನಿ ಚಂದನ ಅವರೇ. ನೀವು ಇದೇ ರೀತಿ ನನಗೆ ಧೈರ್ಯ ತುಂಬ್ತಿದ್ರೆ ನನ್ನ ಪ್ರೀತಿ ಖಂಡಿತ ಗೆದ್ದೆ ಅನ್ನೋ ನಂಬಿಕೆ ನನಗೆ ಇನ್ನೂ ಜಾಸ್ತಿ ಆಗ್ತಿದೆ. ಈ ವಿಚಾರದಲ್ಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಚಂದನ ಅವರೇ. ಈ ಸಲ ಪ್ರೀತಿ ಕಪ್ ನಂದೇ. ಮೇಡಮ್ ಅವರೇ, ಇದೊಂಥರ ಎಷ್ಟು ಚೆಂದಾಗದೆ ಅಲ್ವಾ? ಅಂದರೆ ಮುಂಚೆ ನಾವು ಹಿಂಗೆಲ್ಲ ಎಲ್ಲಿ ಬರ್ತಿದ್ವಿ ಹೇಳಿ? ಯಾವಾಗ ನೋಡಿದ್ರು ನಮ್ಮ ಮಧ್ಯೆ ಕೋಪ, ಮನಸ್ತಾಪ, ಜಗಳನೇ ಇದ್ದಿದ್ದು. ಮಧ್ಯೆ ನಾನೇ ಹೊರ್ಗೋಗಮ್ಮ ಅಂದರೂ ನೀವು ಬರ್ತಾ ಇರಲಿಲ್ಲ. ಸುಮ್ಮನೆ ಹಂಗೆ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂದರೂ ಅದಾಯ್ತಾನೆ ಇರಲಿಲ್ಲ. ಆದರೆ ಈಗ ಹಂಗೇನಿಲ್ಲ, ಜೊತೆಗೆ ಹೊರ್ಗಡೆ ಓಡಾಡ್ತಾ ಇದ್ದೀನಿ, ಜೊತೆಗೆ ಸಮಯನೂ ಕಳೀತಾ ಇದ್ದೀನಿ. ಏನು ಮಾಡಲಿ ಸಿದ್ದು ಅವರೇ, ನಿಮ್ಮ ಮೇಲೆ ನಂಬಿಕೆನೇ ಇರಲಿಲ್ಲ. ಮೇಡಮ್ ಅವರೇ, ಆಗ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಅಂತ ಹೇಳಿದೆ. ಮದುವೆಗೂ ಮುಂಚೆ ನೀವು ನನ್ನ ಕಣ್ಣಿಗೆ ಹೇಗೆ ಕಾಣ್ತಿದ್ರಿ ಗೊತ್ತಾ? ರೌಡಿ ಪರೋಡಿ ಥರ. ಮದುವೆನೂ ಅಷ್ಟೇ, ನಾವಿಬ್ರು ಇಷ್ಟಪಟ್ಟೇನಾಗ್ಲಿಲ್ವಲ್ಲ, ಇದೆಲ್ಲ ನೀವು ಮಾಡಿದ ಅವಾಂತರ. ಆಗ ನಂಬಿಕೆ ಹೇಗೆ ಬರುತ್ತೆ ಹೇಳಿ? ಮೇಡಮ್ ಅವರೇ, ಮುಂಚೆ ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ, ಅದಕ್ಕೆ ಎಲ್ಲೂ ಹೋಗ್ತಾ ಇರಲಿಲ್ಲ, ನಾನು ಕರೆದು ಬರ್ತಾ ಇರಲಿಲ್ಲ. ಈಗ ನೀವೇ ಹೋಗ್ತೀರಾ, ನಾನು ಕರೆದ್ರೂ ಬರ್ತೀರಾ. ಈಗ ನಿಮಗೆ ನನ್ನ ಮೇಲೆ ನಂಬಿಕೆ ಪ್ರೀತಿ ಇದ್ದಾವೆ ಮೇಡಮ್ ಅವರೇ? ಏನಂದ್ರಿ? ಅದು ನಿಮಗೆ ನನ್ನ ಮೇಲೆ ನಂಬಿಕೆ ಈಗ ನನ್ನ ಮೇಲೆ ನಂಬಿಕೆ ಇದ್ದದ ಅಂತ ಕೇಳಿದೆ. ಖಂಡಿತ ಸಿದ್ದು ಅವರೇ, ಮದುವೆ ಆಗಿದ್ದ ಕೆಲವೇ ದಿನಕ್ಕೆ ನೀವೆಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಾಯಿತು. ಎಲ್ರ ಕಷ್ಟಕ್ಕೂ ಸ್ಪಂದಿಸ್ತೀರಾ, ಎಲ್ರಿಗೂ ಅಷ್ಟು ಪ್ರೀತಿ ಕೊಟ್ಟು ನೋಡ್ಕೋತೀರಾ. ಅದು ಅಲ್ಲದೆ ನಮ್ಮ ಖುಷಿ ಪುಟ್ಟ ವಿಷಯದಲ್ಲೂ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ಅದನ್ನೆಲ್ಲ ನೋಡಿ ನೀವೆಷ್ಟು ಒಳ್ಳೆಯವರು ಅಂತ ಅರ್ಥ ಮಾಡಿಕೊಂಡೆ.
ಮೇಡಮ್ರೆ ಹೆಂಗೋ ಸದ್ಯ ಈಗಲಾದರೂ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಹೊರಗಡೆ ಬರ್ತಾ ಇದ್ದೀರಲ್ಲ ನಂಗೆ ಶಾನೆ ಖುಷಿ ಆಯ್ತದೆ ಮೇಡಮ್ರೆ. ಹೌದಾ ಸಿದ್ದು ಅವರೇ? ಈಗ ನಿಮ್ಮ ಜೊತೆ ಹೀಗೆ ಓಡಾಡ್ಕೊಂಡಿರ್ಲ ಅಥವಾ ಮುಂಚಿನ ಥರ? ಅಯ್ಯೋ ಏನು ಹೇಳ್ತೀರಾ ಮೇಡಮ್ರೆ, ದಯವಿಟ್ಟು ಬೇಡ ಬೇಡ, ನೀವು ಹಿಂಗಿದ್ರೆ ಚಂದ, ಹಿಂಗೆ ಇರಿ. ಸರಿ ಸಿದ್ದು ಅವರೇ, ನಿಮಗೆ ಖುಷಿ ಆಯ್ತಾ? ಅಯ್ಯೋ ಕೇಳ್ತಿರಲ್ಲ ಮೇಡಮ್ರೆ, ನನಗೆ ಈಗ ಎಷ್ಟು ಖುಷಿ ಆಯ್ತಾ ಇದೆ ಅಂದರೆ ಇನ್ನೂ ಇವತ್ತು ಇಲ್ಲೇ ಕಾಲ ಕಳೆದು ಹಿಂಗೆ ಕಷ್ಟ ಸುಖಗಳನ್ನ ಮಾತಾಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಅವನ ಕೈ ರುಚಿ ಬಿಸಿ ಬಿಸಿ ಮುದ್ದೆ ತಿಂದ್ಬಿಟ್ಟು ಹಂಗೆ ಹಾಸಿಗೆ ಮ್ಯಾಗ ಬಿತ್ಕೊಂಡು ನಿದ್ದೆ ಮಾಡಿಬಿಟ್ರೆ ಸ್ವರ್ಗದ ಮೇಲೆ ಕಾಲು ಇಟ್ಟಂಗೆ ಮೇಡಮ್. ಹೌದು ಸಿದ್ದು ಅವರೇ, ನಿಮ್ಮಮ್ಮ ತುಂಬ ರುಚಿಯಾಗಿ ಅಡುಗೆ ಮಾಡ್ತಾರೆ. ನನಗೆ ಒಂದು ಆಸೆ ಏನಂದರೆ ನಿಮ್ಮ ಮೇಲಿರೋ ಕೋಪ ನಿಮ್ಮಮ್ಮಂಗೆ ಆದಷ್ಟು ಬೇಗ ಹೋಗಲಿ ಅಂತ. ನನಗೂ ಅದೇ ಆಸೆ ಮೇಡಮ್ರೆ. ಅಣ್ಣ ನಮಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಅಪ್ಪಂಗಂತೂ ನಾವಿಬ್ರು ಚೆಂದಾಗಿದ್ರೆ ಅಷ್ಟೇ ಸಾಕು ಅನ್ನೋ ಥರ ಇದೆ. ಅವನಿಗೂ ನಾವಿಬ್ರು ಚೆಂದಾಗಿರ್ಬೇಕು, ಆದರೆ ಅವಳು ನಮ್ಮ ಮೇಲೆ ಬೇಸರ ಮಾಡ್ಕೊಂಬಿಟ್ಟವಳೆ. ಆದಷ್ಟು ಬೇಗ ಅವಳು ನಮ್ಮನ್ನ ಕ್ಷಮಿಸಿ ನಮ್ಮ ಮದುವೆನ ಒಪ್ಕೊಂಡ್ಬಿಟ್ರೆ ನನಗೆ ಅಷ್ಟೇ ಸಾಕು ಮೇಡಮ್ರೆ. ಒಪ್ಕೋತಾರೆ ಸಿದ್ದು ಅವರೇ, ಇಷ್ಟು ದಿನನೇ ಕಾಯ್ದಿದ್ದೀವಂತೆ, ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ನೀವು ಹೇಳ್ತಿದ್ದೀರ ಅಂದಮೇಲೆ ಸರಿ ಆಯ್ತದೆ ಬಿಡಿ ಮೇಡಮ್ರೆ. ನೀವೇನು ಅನ್ಕೊಂಡಿಲ್ಲ ಅಂದರೆ ಒಂದು ಹೇಳ, ಒಂದು ಅರ್ಧ ತಾಸು ನಾನು ಇಲ್ಲೇ ಮನಿಕೊಳ್ಳ, ಯಾಕೋ ಬಸ್ ಆರಾಮಾಗಿ ಮನಿಕೋಬೇಕು ಅನಿಸ್ತದೆ. ಬೇಬಿ, ನನ್ನ ಮಾತು ಕೇಳು ಬೇಬಿ. ನಾವು ಹೇಗಿದ್ರು ಆ ಮನೆಗೆ ಹೋಗ್ತಾ ಇದ್ದೀವಿ. ಅದು ಸಿಕ್ಕಾಪಟ್ಟೆ ದೊಡ್ಡ ಮನೆ, ನಾವಿಬ್ಬರೇ ಅಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಮನೆ ಕೆಲಸಕ್ಕೆ, ಅಡುಗೆಗೆ ಅಮ್ಮ ಇದ್ದರೆ ನಿನಗೂ ಹೆಲ್ಪ್ ಆಗುತ್ತಲ್ವ ಬೇಬಿ, ಹೇಳು. ಹೌದು ಬೇಬಿ, ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ. ಅತ್ತೆನ ಕರ್ಕೊಂಡು ಹೋದರೆ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ? ಅಲ್ವಾ? ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವಾಗ ನಾಳೆ ನಮಗೆ ಮಗು ಆದರೆ ಅದನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾರೆ. ನೀನು ಆಫೀಸಿಂದ ಬಂದ ಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಬೋದು. ನಾನು ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ನೀನು ಆವಾಗ ಆಚೆನೂ ಹೋಗಿ ಬರ್ಬೋದು. ಏನಂತೆ? ಪರವಾಗಿಲ್ಲ, ನಿನಗೂ ಒಳ್ಳೆ ಐಡಿಯಾನೇ ಬರುತ್ತೆ. ಅಪರೂಪಕ್ಕೆ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ಹರಿ. ಹೌದು, ನೀನು ಹೇಳ್ತಿರೋ ಥರ ಅತ್ತೆನ ಕರ್ಕೊಂಡು ಹೋದರೆ ಅಡುಗೆ ಕೆಲಸದವ್ರಿಗೆ, ಸೆಕ್ಯೂರಿಟಿಗೆ, ಮತ್ತು ಈ ಪಾತ್ರೆ ಗೀತ್ರೆ ತೊಳಿತಾರಲ್ಲ ಅವ್ರಿಗೆಲ್ಲನೂ ದುಡ್ಡು ಕೊಡೋದು ತಪ್ಪತ್ತೆ. ಮಾವನ ಕರ್ಕೊಂಡೋದ್ರೆ ಏನು ಪ್ರಯೋಜನ ಹೇಳು? ಸುಮ್ಮನೆ ದುಡ್ಡು ದಂಡ. ಅದಕ್ಕೆ ಮಾವ ನಿಮ್ಮ ಅಣ್ಣ ಅತ್ತೆ ಜೊತೆನೇ ಇರಲಿ, ಅತ್ತೆನ ನಾವೇ ಕರ್ಕೊಂಡು ಹೋಗೋಣ. ಅಯ್ಯೋ, ನೀನು ಹಾಗೆ ಅಂದ್ಕೊಂಡ್ಯಾ? ಅದಲ್ಲ ನಾನು ಹೇಳಿದ್ದು. ಇರಲಿ, ಥ್ಯಾಂಕ್ ಯು ಬೇಬಿ, ನಾನು ಹೇಳಿದ್ದಕ್ಕೆ ಒಪ್ಕೊಂಡ್ಯಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಲವ್ ಯು ಟು.